ಕರ್ನಾಟಕ ಸ್ಟುಡಿಯೋದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇರುವಂತವರು 2019ರ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ವೀರೋಚಿತ ಸೋಲನ್ನು ಕಂಡಂತವರು. ಯಾಕಂದ್ರೆ ಅತಿ ಕಡಿಮೆ ಅಂತರದ ಸೋಲಿನ ಮೂಲಕ ಹೊಸ ದಾಖಲೆ, ಯಾಕಂದ್ರೆ ಸೋಲೋದ್ರಲ್ಲೂ ಕೂಡ ದಾಖಲೆ, ಖಂಡಿತ ದಾಖಲೆ ಇದೆ. ಯಾಕಂದ್ರೆ ರಾಷ್ಟ್ರೀಯ ನಾಯಕರು ಕೂಡ ಯಾರಪ್ಪ ಆ ಹುಡುಗ ಅಷ್ಟು ಕಡಿಮೆ ಅಂತರದಲ್ಲಿ ಸೋತ್ರಲ್ಲ, ಗೆಲ್ಬೇಕಿತ್ತಲ್ಲ ಅನ್ನುವಂತಹ ಒಂದು ಮಾತಾಡುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿತ್ತು. ಅಂತಹ ನಾಯಕರು ಈಗ ಹೊಸ ಹುಮ್ಮಸ್ಸಿನಲ್ಲಿ ಒಂದು ಹಂತಕ್ಕೆ ಕ್ಷೇತ್ರದಲ್ಲಿ ಓಡಾಡಿದ್ರೆ ನೆಕ್ಸ್ಟ್ ಇವರೇ ಗೆಲ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ನಮ್ ಜೊತೆ ರಾಜಶೇಖರ ಹಿಟ್ನಾಳ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್, ಮೊದಲನೇ ಪ್ರಶ್ನೆ ನೇರವಾಗಿ, ಅಷ್ಟು ಕಡಿಮೆ ಅಂತರದಲ್ಲಿ ಸೋತ್ ಮೇಲೆ ನಿಮಗೆ ಬೇಸರ ಅನ್ನಿಸ್ತಾ ಅಥವಾ ಪುಟಿದ ಬರ್ತೀನಿ ಅನ್ನುವಂತಹ ಒಂದು ಹೊಸ ಉತ್ಸಾಹದ ಚಿಲ್ಮೆ ನಿಮ್ಮಲ್ಲಿ ಮೂಡ್ತಾ? ಸರ್, ನಾವು ಕಳೆದ ಚುನಾವಣೆ ಬಹಳಷ್ಟು ಸಂಘಟಿತ ಹೋರಾಟ ಮಾಡಿದ್ವಿ. 100% ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲೇ ನಾವು ಚುನಾವಣೆಯನ್ನು ಮಾಡಿದ್ವಿ. ಆದ್ರೆ ಕಡಿಮೆ ಅಂತರದಲ್ಲಿ ಸೋತಾಗ ಕೂಡ ನಮ್ದು ಹೋರಾಟ ಇತ್ತಲ್ಲ, ನಮ್ ಸಂಘಟನೆ, ನಮ್ ಹೋರಾಟ, ಸಂಘಟಿತ ಹೋರಾಟ ನಮ್ಗೆ ಬಹಳ ಖುಷಿ ತಂದಿತ್ತು. ಮುಂದೊಂದ್ ದಿವ್ಸ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ಗೆ ಇವತ್ತಿಗೂ ಇದೆ. ಯಾಕಂದ್ರೆ ಒಂದು ಸಂಘಟಿತ ಹೋರಾಟ ಮಾಡಿದ್ರೆ ನಾವು ಯಾವುದನ್ನಾದ್ರೂ ಸರಳವಾಗಿ ಸಾಧಿಸ್ಬೋದು. ಆ ಸಂಘಟನೆಯನ್ನು ನಾವು ಪಾರ್ಲಿಮೆಂಟ್ ಚುನಾವಣೆ ಆ ರೀತಿ ಎಲ್ಲಾ ನಾಯಕರನ್ನು ಒಗ್ಗೂಡಿಸಿಕೊಂಡು, ಎಲ್ಲಾ ನಾಯಕರು, ಹಿರಿಯ ನಾಯಕರು ಕೂಡ, ನಾನು ಅವ್ರ ಮಕ್ಕಳು ವಯಸ್ಸಿನವಿದ್ರು ಕೂಡ ಹಿರಿಯ ನಾಯಕರು ಕೂಡ ಸಂಘಟಿತರಾಗಿ ಬಹಳಷ್ಟು ಹೋರಾಟವನ್ನು ಮಾಡಿ, ಆದ್ರೆ ಗೆಲ್ಲೇಬೇಕಾಗಿತ್ತು. ಅವತ್ತಿನ ವಾತಾವರಣದಲ್ಲಿ ಕಡಿಮೆ ಅಂತರದಿಂದ ಸೋಲಾಗೈತಿ. ಆದ್ರೆ ಇವತ್ತು ಕೂಡ ನಾವು ಅದೇ ವಿಶ್ವಾಸದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದೀವಿ. ನಾವು ಪಾರ್ಲಿಮೆಂಟ್ ಎಲ್ಲ ಮುಖಂಡರು, ಕಾರ್ಯಕರ್ತರು ಇವತ್ತು ಕೂಡ ಅದೇ ಇದರಲ್ಲಿದ್ದೀವಿ. ಒಳ್ಳೆ ವಾತಾವರಣ ಇದೆ. ಈ ಸರಿ ಕಾಂಗ್ರೆಸ್ ನಿಶ್ಚಿತವಾಗಿ ಇಲ್ಲಿ ಗೆಲ್ಲುತ್ತನ್ನೋ ವಿಶ್ವಾಸ ಇದೆ. ಸರ್, ನಾವು ಇಡೀ ಕ್ಷೇತ್ರದಲ್ಲಿ ನಾವು ಬೇರೆ ಕಾರ್ಯಕ್ರಮ, ನಾವು ಬೇರೆ ಅಭಿಯಾನಕ್ಕೋಸ್ಕರ ಓಡಾಡ್ತೀವಿ. ಇಂಥ ಸಂದರ್ಭದಲ್ಲಿ ಬಹುಪಾಲು ಕಡೆ ಕೇಳಿದ್ರೆ ಸಾವಾದ್ರೆ ಅಲ್ಲಿ ರಾಜಶೇಖರ ಹಿಟ್ನಾಳ್ ಇರ್ತಾರೆ. ಒಂದು ಶುಭ ಕಾರ್ಯಕ್ರಮ ಆಗ್ಲಿ, ಒಂದು ಸಣ್ಣದು ಅವರ ಮನೆಯ ಶುಭ ಕಾರ್ಯಕ್ರಮ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಕಡೆ ಹಿಟ್ನಾಳ್ ಹಿಟ್ನಾಳ್ ಹಿಟ್ನಾಳ್. ಸರ್, ಈ ಸಲ ಜನರ ಒಂದು ನಾಡಿ ಮಿಡಿತ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅದು ರಾಜಶೇಖರ. ಸರ್, ಟಿಕೆಟ್ ಯಾವ ಹಂತಕ್ಕೆ ಬಂದ್ ನಿಂತಿದೆ ಸರ್, ಹೇಳ್ಬಹುದಾ ಕ್ಯಾಮ್ರಾ ಮುಂದೆ ಆ ವಿಚಾರ? ಇದು ಟಿಕೆಟ್ ನಮ್ಮ ಪಕ್ಷದಲ್ಲಿ ರಾಷ್ಟ್ರೀಯ ಪಕ್ಷ ತೀರ್ಮಾನ ಆಗೋದು ದೆಹಲಿಯಲ್ಲಿ ನಮ್ಮ AICC ಅಧ್ಯಕ್ಷರಾದಂಥ ಶ್ರೀಮಂತ್ ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ ಅವರು ಎಲ್ಲ ಮುಖಂಡರು ಸೇರಿಸಿ ಅದನ್ನ ಅಂತಿಮ ಮಾಡ್ತಾರೆ. ಇಲ್ಲಿದ್ದ ಶಿಫಾರಸ್ ಮಾಡ್ತಾರೆ. ನಮ್ಮ KPCC ಅಧ್ಯಕ್ಷರ DK ಶಿವಕುಮಾರ್ ಸಾಹೇಬ್ರು, ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರು ಶಿಫಾರಸ್ ಮಾಡಿದ್ಮೇಲೆ ಕೇಂದ್ರದಲ್ಲಿ ಫೈನಲ್ ಆಗುತ್ತೆ. ಅದು ಇವತ್ತು ಯಾವ್ದು ಗೊತ್ತಾಗಲ್ಲ. ಅದು ನಾವು 4-5 ಜನ ಆಕಾಂಕ್ಷಿಗಳಿದೀವಿ. ಆದ್ರೆ ಎಲ್ಲರೂ ಒಮ್ಮನಸ್ಸಿನಿಂದ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸೋ ದೃಢ ನಿರ್ಧಾರವನ್ನು ಮಾಡ್ಕೊಂಡು ನಾವು ಸಂಘಟನೆ ಮಾಡ್ತಾ ಇದೀವಿ. ಕಳ್ಕೊಂಡ್ ಕಡೆ ಹುಡುಕ್ಬೇಕು ಅನ್ನೋ ಒಂದು ಮಾತಿದೆ ಸರ್. ನೀವು ಚುನಾವಣೆಯ ರಿಸಲ್ಟ್ ಬಂದ ದಿನದಿಂದ, ಆ ಕ್ಷಣದಿಂದಲೇನೆ ಇಡೀ ಕ್ಷೇತ್ರದಲ್ಲಿ ಓಡಾಡ್ತಿದ್ದೀರಾ. ಎಲ್ಲಿ ತಪ್ಪಾಯ್ತು, ಹೇಗ್ ತಿದ್ಕೋಬೇಕು, ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಮಾಡ್ತಿದ್ದೀರಾ. ಸರ್, ಏನಾದ್ರೂ ಹೊಸ ಯೋಜನೆಗಳನ್ನ ಹಾಕೊಂಡಿದ್ದೀರಾ? ಈಗ ನಾವು ಎಲ್ಲೆಲ್ಲಿ ಎಡವಿದ್ದೀವಿ ಕಳೆದ ಚುನಾವಣೆಯಲ್ಲಿ ಎಲ್ಲವನ್ನು ಸರಿ ಮಾಡ್ಕೊಂತ ಎಲ್ಲ ನಮ್ಮ ಮುಖಂಡರು ಸೇರಿ ಆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ಈ ಸರಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಗೆದ್ದೋಗ್ಬೇಕನ್ನ ಈ ಪ್ರಯತ್ನವನ್ನು ಸಂಪೂರ್ಣ ಎಲ್ಲರೂ ಸೇರಿ ನಾವು ಮಾಡ್ತಾ ಇದ್ವಿ. ಈಗ ಸರ್ವಾಂಗೀಣ ಅಭಿವೃದ್ಧಿಗೆ, ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರೂ ಕೂಡ ನನ್ನ ಆದಿಯಾಗಿ ಕೂಡ ಎಲ್ಲ ಮುಖಂಡರು, ಶಾಸಕರು ಎಲ್ಲರೂ ಕೂಡ ಕ್ಷೇತ್ರದ ಅಭಿವೃದ್ಧಿಯನ್ನ, ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಯತ್ನ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಇಂಡಿಯಾ INDA ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ನಿಶ್ಚಿತವಾಗಿ ಇವತ್ತು ರೈಲ್ವೆ ಲೈನ್ಸ್ ಇರ್ಬೋದು, ಓವರ್ ಬ್ರಿಡ್ಜ್ ಇರ್ಬೋದು, ಹೈವೇಸ್ ಅಂತೂ ನಮ್ಮಲ್ಲಿ ಬಹಳಷ್ಟು ಹೈವೇಗಳು ಆಗ್ಬೇಕಾಗಿದ್ದಾವೆ. ಹೈವೇ ರೋಡ್ಸ್ ಆಗ್ಬೇಕಾಗಿದ್ದಾವೆ, ನಮ್ಮಲ್ಲಿ ಏರ್ಪೋರ್ಟ್ ಆಗ್ಬೇಕಾಗಿದೆ. ಇಂಥ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಾಗ್ಬೇಕಾಗ್ಯಾವ. ಅಧಿಕಾರಕ್ಕೆ ಬಂದದ್ದೇ ಆದ್ರೆ ನಮ್ಮ ಪಕ್ಷ 100ಕ್ಕೆ 100 ಪ್ರಯತ್ನವನ್ನು ಮಾಡ್ತೀವಿ. ಸರ್, ಇಂಡಿಯಾ ಅಂದಿದ್ದಕ್ಕೆ ನಾನು ಪ್ರಶ್ನೆ ಮಾಡ್ತೀನಿ. ಒಂದ್ ಕಡೆ ಶ್ರೀರಾಮನ ಹೆಸರನ್ನ ಹೇಳ್ತಿದ್ದಾರೆ, ದೇವ್ರು ಎಲ್ರಿಗೂ ದೇವ್ರೆ, ಅದು ಒಂದು ಕಡೆ. ಮತ್ತೊಂದು ಕಡೆ ನಿಮ್ಮ ಎದುರಾಳಿ ಪಕ್ಷ ಕೂಡ ಬಹುದೊಡ್ಡ ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ತಿದೆ. ಅಲ್ಲಿ ಕ್ಷೇತ್ರದ ಕ್ಯಾಂಡಿಡೇಟ್ ಯಾರು ಅನ್ನೋದು ಮುಖ್ಯ ಆಗಲ್ಲ, ಮೋದಿ ಬಂದ್ರೆ ಸಾಕು ಗೆದ್ಬಿಡ್ತಾರೆ ಅಂತ. ಅವ್ರ ಎದುರಲ್ಲಿ ನಿಮ್ಮ ಶಕ್ತಿ ಯಾವುದು ಸರ್? ರಾಜ್ಯದಲ್ಲಿ ನಿಮಗೆ ಮಂತ್ರವಾಗುವಂತಹ ಶಕ್ತಿ? ಇವತ್ತು ಕಾಂಗ್ರೆಸ್ ಸರ್ಕಾರ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಇವತ್ತು ಅಧಿಕಾರ ವಹಿಸ್ಕೊಂಡಿದ್ದ. ನಾವು ಚುನಾವಣೆಯಲ್ಲಿ ಏನ್ ಭರವಸೆಗಳನ್ನು ಕೊಟ್ಟಿದ್ವಿ,
ಚುನಾವಣೆಗೆ ಏನ್ ಭರವಸೆ ಕೊಟ್ಟಿದ್ವಿ, ಗ್ಯಾರಂಟಿ 5 ಸ್ಕೀಮ್ಗಳನ್ನ ನಾವು ಈಗ 8 ತಿಂಗಳಲ್ಲಿ ಜಾರಿಗೆ ತಂದಿದ್ದಾರೆ. ಬಿಜೆಪಿ ಅವ್ರು ಒಂದಾರ ತಂದಾರ? 10 ವರ್ಷ ಆಡಳಿತದಲ್ಲಿ ಅವ್ರು ಹೇಳಿದ್ದು ಯಾವಾದ್ರೂ 15 ಲಕ್ಷ ಆಗ್ಲಿ, 2 ಕೋಟಿ ಉದ್ಯೋಗ ಆಗ್ಲಿ, ಯಾವಾರು ಒಂದಾರ ಜಾರಿಗೆ ಬಂದವ? ಕೃಷಿ ಕಾರ್ಮಿಕರು ಆದಾಯ ದ್ವಿಗುಣ ಬಂದದ್ದ ಒಂದಾದ್ರೂ ಹೇಳ ಅವರು. ಈಗ ಧಾರ್ಮಿಕ ಯೋಚನೆ ಭಾವನೆಗಳು, ಧಾರ್ಮಿಕ ವಿಚಾರಗಳು ಎಲ್ಲಾ ಧರ್ಮದವ್ರಿಗೆ ಅವರೇ ಆದಂತ ದೇವ್ರು ಇದ್ದವ್ರು ಅವ್ರು ಪೂಜೆ ಮಾಡ್ತಾರೆ, ನಾವು ಪೂಜೆ ಮಾಡ್ತೀವಿ. ದಿನ ಬೆಳಗ್ಗೆ ಎದ್ದು ನಾವು ಪೂಜೆ ಮಾಡ್ತೀವಿ. ದೇವ್ರು ಧಾರ್ಮಿಕ ವಿಚಾರ ಬೇರೆ, ದೇಶದ ಮನುಷ್ಯನ ವೈಯಕ್ತಿಕ ಸಾಮಾಜಿಕ ಅಭಿವೃದ್ಧಿ ಬೇರೆ. ಅಭಿವೃದ್ಧಿ ಮಾಡೋದ್ ಬೇರೆ, ನಾವು ದೇವ್ರ ಪೂಜೆ ಮಾಡೋದ್ ಬೇರೆ. ಅದು ನಮ್ ಧರ್ಮ, ನಮ್ ದೇವ್ರು, ನಮ್ದೇ ಆದಂತ ದೇವ್ರ, ನಮ್ದೇ ಆದ ಅನಿಸಿಕೆ ಇರುತ್ತೆ, ಭಾವನೆ ಇರುತ್ತೆ. ನಾವು ಅದನ್ನ ದೇವ್ರ ಹತ್ರ ಪ್ರಸ್ತಾಪ ಮಾಡ್ತೀವಿ, ಬೇಡಿಕೆ ಇರ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಅದು ಎಲ್ಲರೂ ವೈಯಕ್ತಿಕ. ಆದ್ರ ಬಿಜೆಪಿ ಅವ್ರು ಹೇಳಿ ನಾವ್ ಇಂಥವ್ ಮಾಡಿವಿ ಅಂತೇಳಿ ಇವತ್ತು 5 ಸ್ಕೀಮ್ಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಸ್ಕೀಮ್ಗಳನ್ನ ತಂದಿದೆ. ಇವತ್ತು ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳ ಎಲ್ಲಾ ಸ್ಕೀಮ್ಗಳ ಮೂಲಕ ಒಂದು ಕುಟುಂಬಕ್ಕೆ 5,000 ರೂಪಾಯಿಗಳನ್ನ ಕಾಂಗ್ರೆಸ್ ಪಕ್ಷ ಕೊಡ್ತಾ ಇದೆ. ಪ್ರತಿ ಕುಟುಂಬಕ್ಕೆ ರಾಜ್ಯದಲ್ಲಿ ಪ್ರತಿ ಕುಟುಂಬಕ್ಕೆ ಕೊಡ್ತಾ ಇದೆ. ಇಂಥ ಒಂದು ಯೋಜನೆ ಬಿಜೆಪಿ ಅವರು ಹೇಳಿ, ಒಂದು ಯೋಜನೆ ಹೇಳಿ, ಅಭಿವೃದ್ಧಿ ಹೇಳಿ. ಭಾವನಾತ್ಮಕ ಮಾತಾಡೋದು ಬೇಡ, ಅಭಿವೃದ್ಧಿ ವಿಚಾರಗಳನ್ನ ಹೇಳಿ. ಬರೀ ಭಾವನಾತ್ಮಕ ವಿಚಾರಗಳಿಂದ ಯಾರು ಅಭಿವೃದ್ಧಿ ಆಗಲ್ಲ. ಯಾರು ಒಬ್ರ ಬರೀ ಭಾವನಾತ್ಮಕ ವಿಚಾರಗಳಿಂದ ಅಭಿವೃದ್ಧಿ ಆಗಿದ್ದಿಲ್ಲ ಇತಿಹಾಸ ಐತಾ? ಅಭಿವೃದ್ಧಿ ಬಗ್ಗೆ ನಮ್ಗೆ ಇವತ್ತು ನಾವು ನಮ್ ಕಾಂಗ್ರೆಸ್ ಪಕ್ಷದವ್ರು ವಿಶ್ವಾಸ ಐತಿ. ನಾವು ಜನರ ಹತ್ರ ಓಟ್ ಕೇಳಕ್ಕೆ ನಮ್ಗೆ ಶಕ್ತಿ ಐತಿ. ನಮ್ಮ ಪಕ್ಷ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು ಶಕ್ತಿ ಕೊಟ್ಟರು ಕಾರ್ಯಕರ್ತರಿಗೆ. ನಾವು ಹೇಳಿದ್ದನ್ನು ಮಾಡಿದ್ದೇವೆ. ಜನರ ಹತ್ರ ನಾವು ಓಟ್ ಕೇಳ್ಬೋದು. ಇವತ್ತು ನಮಗ ಆ ಧೈರ್ಯವನ್ನು ಕೊಟ್ಟರ, ಆ ಶಕ್ತಿ ಕೊಟ್ಟರ, ನಾವು ಎಲ್ಲಾ ಕಾರ್ಯಕರ್ತರು ಮನಿಗೂ ಮನವೊಲಿಸಂತ ಕೆಲಸವನ್ನ, ಸತ್ಯವನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರ್, ನೀವು ನಿಮ್ಮ ರಾಜಕಾರಣ ಯಾರೇ ನೋಡಿರೋ ಸ್ಪಷ್ಟ ಯಾವ್ದು ವಿವಾದವನ್ನ ತಲೆ ಮೇಲೆ ಎಳ್ಕೊಳ್ಳೋದಕ್ಕೆ ಹೋಗೋದೇ, ಆ ಗೋಜಿಗೆ ಹೋಗೋದಿಲ್ಲ. ಏನಿದ್ರು ನೇರವಾಗಿ, ಸ್ಪಷ್ಟವಾಗಿ, ನಿಖರವಾಗಿ ಮಾತಾಡ್ತಾರೆ. ಅದ್ರಲ್ಲಿ ನಿಮ್ಮ ಅಭಿಮಾನಿಗಳಲ್ಲಿ ಚರ್ಚೆ ಆಗ್ತಿರೋ ಒಂದು ಸಂಗತಿ, ಅದರಲ್ಲಿ ಎಷ್ಟು ಸತ್ಯ ಇದೆಯೋ ಸುಳ್ಳಿದೆಯೋ ಗೊತ್ತಿಲ್ಲ. ನಮ್ಮ ಅಣ್ಣ ತ್ಯಾಗ ಮಾಡ್ಬಿಟ್ರು, ಇಲ್ಲ ಅಂದ್ರೆ ಈ ಸಲ MLA ಆಗ್ಬೇಕಿತ್ತು, ದೊಡ್ಡ ಲೀಡಲ್ ಆಗ್ಬೇಕಿತ್ತು. ಒಂದು ಹಂತಕ್ಕೆ ಬೇಸರ ಮಾಡ್ಕೋತಾರೆ. ಇನ್ನು ಕೆಲವರು ನಾನು ಅಕ್ಷರಶಃ ನೋಡಿರೋದು ಸರ್, ಪರ್ಟಿಕ್ಯುಲರ್ಲಿ ಹೊಸಪೇಟೆಯಲ್ಲೇ ನಾನು ನೋಡಿರುವಂತದ್ದು. ಈ ವಾಸ್ತವ ಏನ್ ಸರ್? ನೀವು ಹೈಡ್ ಮಾಡಿದ್ರೆ ಏನು ಬರೋದಿಲ್ಲ ಸರ್. ರಾಜಕಾರಣ ನಿಮ್ಮ ಅಭಿಮಾನಿಗಳ ವಾಸ್ತವ ಗೊತ್ತಾಗಬೇಕು. ಸುಳ್ಳಾಗಿದ್ರೆ ಸುಳ್ಳು, ಸತ್ಯ ಆಗಿದ್ರೆ. ನಾವು ಒಂದು ದೊಡ್ಡ ಪಕ್ಷದಲ್ಲಿ, ನಾನು ಒಂದು ಸಂಘಟನೆಯಲ್ಲಿದ್ದೀನಿ. ಪಕ್ಷ ಕೂಡ ನನಗೆ 2 ಸಾರಿ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷನಾಗಿ ನನಗೆ ಅವಕಾಶ ಕೊಟ್ಟೆ. ನಾನು ಬಹಳ ಚಿಕ್ಕವನು, ನನಗೆ ಅವಾಗಿನ 34-35 ವರ್ಷ. ನಾನು ಪಾರ್ಲಿಮೆಂಟ್ ಸ್ಪರ್ಧೆ ಮಾಡ್ತೀನಿ ಅಂದ್ರೆ ಪಕ್ಷ ನನ್ಗೆ ಗುರುತಿಸಿ ನನ್ಗೆ ಟಿಕೆಟ್ ಕೊಟ್ಟೈತೆ. ಏನೋ ಒತ್ತಡ ಪರಿಸ್ಥಿತಿ, ನಮ್ಮ ಹಿರಿಯ ನಾಯಕರು ಬೇಡ ಅಂತ ಹೇಳಿದ ಹೊತ್ನಾಗ ನಾವು ಪಕ್ಷದ ಸಲುವಾಗಿ ಕೆಲವೊಂದು ಸಂದರ್ಭದಲ್ಲಿ ತ್ಯಾಗ ಮಾಡೋದು ಕೂಡ ಅನಿವಾರ್ಯತೆ ಆಗತ್ತ. ಪಕ್ಷ ಕೂಡ ನನಗೂ ಅಧಿಕಾರ ಕೊಟ್ಟೈತಲ್ಲ. ನಾನು ಬೆಳೆಸಿದ್ದು ಪಕ್ಷನೇ ಅಲ್ಲ. ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, 2 ಬಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ, ನನ್ನ ಸಣ್ಣ ವಯಸ್ಸಿನಲ್ಲೇ ಪಾರ್ಲಿಮೆಂಟಿಗೆ ನನ್ಗೆ ಗುರುತಿಸಿ ಟಿಕೆಟ್ ಕೊಟ್ಟಿರೋದಿರ್ಬೋದು. ಮತ್ತೆ ಕೆಲವೊಂದು ಟೈಮ್ ಅನಿವಾರ್ಯ ಕೂಡ ಪಕ್ಷಕ್ಕಾಗಿ ನಾವು ಕೂಡ ಪಕ್ಷದ ಹಿರಿಯರ ಮಾತು ಕೇಳೋದು ಅನಿವಾರ್ಯ ಆಗುತ್ತ. ಅಂತ ಸಂದರ್ಭದಲ್ಲಿ ನಾವು ಕೂಡ ಮುಂದೆ ಅವಕಾಶ ಸಿಗ್ತಾವಂತ ನಾವು ಕೂಡ ಸಂಘಟನೆ ಸುಲಭಕ್ಕೆ ಹೇಳ್ಬಿಟ್ರಿ. ಬಟ್ ಒಂದು ಬೆಳೆದ ಅಣ್ಣಂದ್ರು, ಬೆಳಿಬೇಕಾಗಿರೋ ತಮ್ಮಂದ್ರ ಬಗ್ಗೆ ಒಂದು ವಾತ್ಸಲ್ಯದ ಕಾಳಜಿ ಇಟ್ಕೋಬೇಕು. ಆದ್ರೆ ಆ ಹಿಂದುಳಿದ ಸಮಾಜಗಳಲ್ಲಿ ದೊಡ್ಡ ಅಣ್ಣಂದ್ರು ಅಂದ್ರೆ ಒಂದು ಕುರುಬ ಸಮಾಜ, ಮತ್ತೊಂದು ಬೇಡಿಕೆ ಸಮಾಜ, ಅಲ್ಲೂ ಕೂಡ ನಾವು ಒಟ್ಟಿಗೆ ಬೆಳಿತೀವಿ ಅನ್ನುವಂತಹ ಸಂದೇಶ ಕೊಡ್ತಿದ್ದೀರಲ್ಲ. ಸಿದ್ದರಾಮಯ್ಯ ಅವರ ಹಾದಿ ಆ ಧಾಟಿಯಲ್ಲಿ ಮಾತಾಡ್ತಿದ್ದೀರಲ್ಲ, ಹೇಗೆ ಸರ್ ಇದು? ಹೇಗೆ ಸಾಧ್ಯ? ಅಷ್ಟು ಸುಲಭಕ್ಕೆ ಬಿಟ್ಕೊಡಲ್ಲ ಯಾರಾಗಲ್ಲ. ರಾಜಕಾರಣ ವ್ಯವಸ್ಥೆಯಲ್ಲಿ ನಾವು ಎಲ್ಲರನ್ನೂ ಕಟ್ಕೊಂಡು ಹೋಗ್ಬೇಕು. ಎಲ್ಲರೂ ಕಟ್ಕೊಂಡು ಹೋದ ಮಾತ್ರ ರಾಜಕೀಯವಾಗಿ ಬೆಳೆಯಕ್ ಸಾಧ್ಯ ಆಗುತ್ತ. ಇವತ್ತು ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಇವತ್ತು ನಮ್ಗೆ ಅವ್ರ ರಾಜಕೀಯ ಗುರುಗಳಂದ್ರೂ ನಾವು ತಪ್ಪಾಗ್ಲಿಕ್ಕಿಲ್ಲ. ಅವ್ರ ಹಾದಿಯಲ್ಲಿ ನಾವು ಬೆಳೆದು ಬಂದಿದ್ದೀವಿ. ಇವತ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ಅವ್ರು ಬೆಳೆದಾರಂದ್ರೆ ಇವತ್ತು ಎಲ್ಲರೂ ಕಟ್ಕೊಂಡು ಹೋಗ್ಯಾರಂತ ಮಾತ್ರ ಬೆಳೆಯಕ್ ಸಾಧ್ಯ ಆಗೈತಿ. ನಾವು ಕೂಡ ಅವ್ರ ಹಾದಿಯಲ್ಲಿ ಬಂದಿದ್ದೀವಿ, ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ. ಸಣ್ಣ ಪುಟ್ಟ ವ್ಯತ್ಯಾಸಗಳಾದತ್ತೆ ಮತ್ತೆ ಹಿರಿಯರ ಅವ್ರಿಗೆ ಹೇಳಿದ ಕೇಳಿಕೆ ನಾವು ಮತ್ತೆ ಹೊಂದಿಕೆ ಮಾಡ್ತೀವಿ. ಸರ್, ಮತ್ತೆ 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬೇರೆ ಸಂದೇಶ ಕೊಟ್ಟಾಯ್ತು. ಒಂದ್ ಕಡೆ ನಿಮ್ಮ ನಾಯಕರು ಸಿದ್ದರಾಮಯ್ಯ ಅವರು, ಮತ್ತೊಂದ್ ಕಡೆ KPCC ಅಧ್ಯಕ್ಷ ಅವರು ಕೂಡ ನಿಮ್ಮ ನಾಯಕರೇ DK ಶಿವಕುಮಾರ್ ಅವರು, AICCಯ ಸಾರಥಿ ಕೂಡ ಈಗ ಕನ್ನಡಿಗರೇ ಇದ್ದಾರೆ. ಸರ್, ಈ ಚುನಾವಣೆಯಲ್ಲಿ ನೀವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಒಟ್ಟಾಗಿ ಖರ್ಗೆ ಅವರಿಗೆ ಯಾವ ಗಿಫ್ಟ್ ಕೊಡ್ಬೋದು? ಎಷ್ಟು ನಂಬರ್ ಸಿಗ್ಬೋದು ಅನ್ಸುತ್ತೆ ಸರ್?
ಇದೆ ಈ ಸರಿ ವಿಶ್ವಾಸ ಇದೆ. ಕರ್ನಾಟಕದಲ್ಲಿ ಒಳ್ಳೆ ವಾತಾವರಣ ಇದೆ ಕಾಂಗ್ರೆಸ್ಗೆ. ಕಳೆದ ಚುನಾವಣೆ ಮಾಡಿ ನಮ್ಗೆ ಅನುಭವ ಇದೆ ಅಲ್ಲ, ಈ ಸರಿ ಒಳ್ಳೆ ವಾತಾವರಣ ಐತಿ. ಅದ್ರ ಜೊತೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಳನ್ನ ಬಹಳ ಬಹಳ ಅಚ್ಚುಕಟ್ಟಾಗಿ 8 ತಿಂಗಳ ಅಚ್ಚುಕಟ್ಟಾಗಿ ಇಂಪ್ಲಿಮೆಂಟ್ ಮಾಡ್ಯಾರ. ಅದು ಕೂಡ ಖುಷಿ ಐತಿ. ಅದ್ರ ಜೊತೆಯಲ್ಲಿ ಬಿಜೆಪಿ 10 ವರ್ಷ ಆಡಳಿತವನ್ನು ನೋಡಿಬಿಟ್ಟಾರೆ ಈಗಾಗಲೇ ಜನ. ಬರೇ ಸುಳ್ಳು ಭರವಸೆ, ಬರೇ ಅವರು ಭಾವನಾತ್ಮಕ ವಿಚಾರಗಳನ್ನು ಸಣ್ಣ ಸಣ್ಣ ದೊಡ್ಡ ಮಟ್ಟದ ವೈಭವೀಕರಿಸೋದು ಇವತ್ತು ಎಲ್ಲವನ್ನು ನೋಡ್ತದಾರ. ಈ ಸುಮ್ನೆ ಏನೋ ಒಂದ್ ಸಣ್ಣ ವಿಷಯ ಬಹಳಷ್ಟು ವೈಭವೀಕರಿಸೋದ್ರಿಂದ ಯಾರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರು ಸುಧಾರಿಸಕ್ ಸಾಧ್ಯ ಇಲ್ಲಲ್ಲ, ಅಂದ್ರೆ ಸುಧಾರಣೆ ಮಾಡಕ್ ಆಗಲ್ಲ. ಅದು ಜನರಿಗೆ ಗೊತ್ತಾಗಿತ್ತು. ಇವ್ರದ್ದು ಎಲ್ಲಾ ವಿಚಾರಗಳು ಗೊತ್ತಾಗಿದ್ದಾವೆ. ಜನ 100ಕ್ಕೆ 100 ಈ ಸರಿ ಬದಲಾವಣೆ ಬಯಸ್ತದಾರ. ಅಲ್ಲೇ ನಾಡಿ ಮಿಡಿತ ಗೊತ್ತಾಗುತ್ತೆ ಜನರದು ಇವತ್ತೇನ್ ವಿಚಾರ ಮಾಡ್ತಿದಾರ ಅಂತೇಳಿ. ಸುಮಾರು ಇಲ್ಲ ನಮ್ಮ ಇದ್ರ ಪ್ರಕಾರ 25ಕ್ಕೂ ಹೆಚ್ಚು ಸ್ಥಾನಗಳು ಬರ್ತಾವ ಅನ್ನೋ ವಿಶ್ವಾಸ ಐತಿ ಸರಿ ಕರ್ನಾಟಕದಲ್ಲಿ. ಅಷ್ಟೊಂದು ವಿಶ್ವಾಸ ಇದೆ ಇವತ್ತು ಕಾಂಗ್ರೆಸ್ಗೆ. ಸರ್ ಮತ್ತೆ ಇನ್ನೊಂದು, ರಾಜ್ಯ ಕಾಂಗ್ರೆಸ್ ಘಟಕದಲ್ಲಿ ಒಂದು ಸಾಮಾಜಿಕ ನ್ಯಾಯ, ಎಲ್ಲ ಸಮುದಾಯಗಳಿಗೆ ಅಧಿಕಾರ ಹಂಚಿಕೆಯಿಂದ ಪ್ರತಿಯೊಂದು ಆಗಿದೆ. ಆದ್ರೆ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಎಲ್ಲ ಒಂದು ಕಡೆ ಟಿಕೆಟ್ ಹಂಚಿಕೆಯ ವಿಷಯ ಬಂದಾಗ ನಿಮ್ಮ ಆಯ್ಕೆಯ ಚರ್ಚೆಯ ಲೆಕ್ಕ ಇಟ್ಕೊಂಡ್ರೆ ಇಲ್ಲೂ ಕೂಡ ಅದೇ ಪರಿಗಣನೆ ಆಗ್ತಿದೆ ಅಂತ ಅನ್ಸೋದಿಲ್ವಾ? 100% ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಸಾಮಾಜಿಕ ನ್ಯಾಯದ ಅಡಿಯಲ್ಲೇ ಇದೆ. ಅದನ್ನ ಪರಿಗಣನೆ ಮಾಡೇ ಟಿಕೆಟ್ ಹಂಚಿಕೆಯನ್ನು ಮಾಡ್ತಾರೆ ಅನ್ನೋ ವಿಶ್ವಾಸನೇ ಇದೆ. ಓಕೆ ಸರ್, ಲಾಸ್ಟ್ ಕ್ವಶನ್ ಸರ್. ಲಾಸ್ಟ್ ಟೈಮು ಕಡಿಮೆ ಲೀಡಲ್ಲಿ ಒಂದು ವಿರೋಚಿತ ಸೋಲಾಯ್ತು. ಎನಿ ಗೆಸ್ ಸರ್ 2024? ಈ ಸರಿ ಒಳ್ಳೆ ವಾತಾವರಣ ಐತಿ, ವಿಶ್ವಾಸ ಕೂಡ ಐತಿ. ನಮ್ಮ ಕಾರ್ಯಕರ್ತರು ಕೂಡ ಬಹಳ ಹುಮ್ಮಸ್ನಲ್ಲಿ ಇದಾರ ಈಗ ಎಲ್ರು ಕೂಡ. ಅದರಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಸರ್ಕಾರ ಏನ್ ಗ್ಯಾರಂಟಿ ಸ್ಕೀಮ್ ಅನ್ನ ಜಾರಿಗೆ ತಂದಿದೆ, ಅದು ಬಹಳ ಎಲ್ರಿಗೂ ಕೂಡ ಖುಷಿ ತಂದಿದೆ. ನಾಟ್ ಓನ್ಲಿ ಕಾರ್ಯಕರ್ತರು, ಇವತ್ತು ಜನರು ಕೂಡ ಖುಷಿಯಾಗಿದ್ದಾರೆ. ಅದು ಒಂದು ಕಾಂಗ್ರೆಸ್ಗೆ ಒಂದು ಒಳ್ಳೆ ವಾತಾವರಣ. ಎನಿವೆ ಸರ್, ನೆಕ್ಸ್ಟ್ ಎಲೆಕ್ಷನ್ ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಆಶಿಸ್ತೀವಿ. ಇಷ್ಟೊತ್ತು ನಮ್ಗೆ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು.